ಒಂದು ಯೂಸ್ ಮಾಡೋದು ನೋಡೇ ಇಲ್ಲ, ಮನೇಲಿ ಹಾಗೆ ಇದೆ ಇಷ್ಟೊಂದು. ಸುಮ್ಮನೆ ತಗೊಳೋ ಕಲೆಕ್ಷನ್ ಇದೆ ಅಂತ ಏನೇನು ನೋಡ್ತಿ ಎಲ್ಲ ಬೇಕು. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಅರ್ಧ ಗಂಟೆ ವಿಡಿಯೋ ಮಾಡಿದ್ದೀನಿ. ಮೂಡ್ ಮಾಡ್ಕೊಡತ್ತೀನಿ ನೋಡಿ. ಹೇ ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್. ಸೊ ಮೈಸೂರಿಗೆ ಹೋಗ್ತಿದ್ದೀವಿ, ಚಾಮುಂಡಿ ಬೆಟ್ಟಕ್ಕೆ. ಮೈಸೂರು ಸಿಗ್ತೀನಿ ಬನ್ನಿ. ಗೈಸ್ ರೀಚ್ ಆಗಾಯ್ತು, ಇನ್ನೊಂಚೂರು ಹೋಗ್ಬೇಕು. ಆಟೋ ಅಲ್ಲೇ ನಿಲ್ಸಿದ್ರು ಸೈಡಲ್ಲಿ. ಸೊ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಏನೈತೆ ಹೋಗೋಣ ಬನ್ನಿ, ದರ್ಶನ ಮಾಡ್ಕೊಂಡು. ಇವತ್ತಂತೂ ಲಾಂಗ್ ಡೇ. ಶೇಟ್ ಕಿವಿಗೆ ಹತ್ತಿ ಹಾಕೊಂಡಿದ್ದೀನಿ ಗಾಳಿಗೆ ಅಂತ ರಿಮೂವ್ ಮಾಡಿದೆ. ಆರಾಮಾಗಿ ಹೋಗೋಣ. ಇವತ್ತೇನೇನು ಮಾಡ್ತೀವಿ ತೋರಿಸ್ಕೊಂಡು ಹೋಗ್ತೀನಿ. ಓಕೆ, ಅಮ್ಮ ಛತ್ರಿ ಕೊಡಿಲಿ ಒಂದು ನಿಮಿಷ. ನಮ್ಮಮ್ಮ ಛತ್ರಿನ ಇಟ್ಕೊಂಡ್ ಬಂದರೆ. ಈ ತರ ವೆರೈಟಿ ಛತ್ರಿ ಇದೆ, 2 ಒಳ್ಳೆ ಕೆಲಸ ಮಾಡಿದಾರ. ಮ್ಯಾಸಿವ್ ಬಿಸಿಲಿದೆ, ಇದ್ರೊಳಗಡೆಯಿಂದ ಹೋಗ್ತಿದ್ವಿ ಬಿಕಾಸ್ ನೆರಳೆ ಇರುತ್ತೆ ಅಂತ. ಆ ಕಡೆಯಿಂದ ಹೋದ್ರೆ ಬಿಸಿಲು, ಅದಕ್ಕೆ ಯಾವಾಗ್ಲೂ ಬರ್ತಾ ಈ ಕಡೆಯಿಂದ ಬರ್ತಿದ್ವಿ, ಇವಾಗ ಹೋಗ್ತಾ ಈ ಕಡೆಯಿಂದ ಹೋಗ್ತಿದ್ವಿ. ಸ್ಲಿಪ್ಪರ್ಸ್ನ ಬಿಡೋಣ ಬನ್ನಿ. ನಾನು ಅನ್ಕೊಂಡು ಹೋಗ್ಬೇಕು ಅಂತ ಒಟ್ಟಂತ ಬಂದೆ. ನಮ್ಮ ಮನೇಲಿ ಫೋರ್ಸ್ ಮಾಡ್ತಾರಲ್ಲ, ಬಾ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ. ನಾನು ಏನೇ ಮಾಡಿದ್ರು ಹೋಗಲ್ಲ. ಇವಾಗ ನಾನು ಡಿಸೈಡ್ ಮಾಡಿದೆ ಹೋಗೋಣ. ನೀನು ಬಂದ್ರೆ ಇವತ್ತು ಸಂಡೇ ಹೋಗೋಣ, ನೀನು ಬಂದಿಲ್ಲ ಅಂದ್ರೆ ಮಂಡೇ ನಾನು ರೆಡಿ ಆಗ್ತೀನಿ, ನನ್ನ ಪಾಡಿಗೆ ನಾನು ಹೋಗ್ತೀನಿ ಅಂತ ಹೇಳಿದ್ದೆ. ನೋಡಿದ್ರೆ ಸಾಟರ್ಡೇನೆ ಡಿಸೈಡ್ ಮಾಡ್ಕೊಂಡ್ ಬಂದ್ಬಿಟ್ವಿ. ನಾನು ಹೋಗ್ಬೇಕು ಅಂದ್ರೆ ಅವ್ಳು ಬಂದಿಲ್ಲ ಅಂದ್ರೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ರೆ ಅವ್ರು ಬಿಡ್ತಾರಾ, ಅದ್ರಲ್ಲಿ ದೇವಸ್ಥಾನ ಬಿಡ್ತಾರಾ, ನಾನೇನು ಹೋಗಿ ಬಂದ್ಬಿಟ್ಟಿದ್ದೆ ಅಂತ ನನ್ನ ಕತೆ ಮುಗೀತು. ಬೇರೆ ಎಲ್ಲಾದ್ರೂ ಹೋಗು ಪರವಾಗಿಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕು ನಮ್ಗೆ ಹೇಳ್ಬೇಕು ತಾನೆ, ಹಂಗೆ ಹಿಂಗೆ ಶುರು ಮಾಡ್ಕೊಳ್ಳೋರು. ಹೇಳ್ದೆ ಹೋಗೋಣ ಅಂತ. ನಾವು ಬಂದೇ ಬರ್ತೀವಿ, ಚಾಮುಂಡಿ ಬೆಟ್ಟಿಗೆ ಬರಲ್ಲ ಅಂತೀವ ಅಂತ ಅಂದ್ಲು. ಓಕೆ ಅಂದ್ವಿ. ಏನು ಟಿಕೆಟ್ ತಗೊಂಡು ಹೋಗೋಣ ಅಂತನಾ? ನೋಡಿ ಅಲ್ಲಿ ರಶ್ ಇದೆ ಅಂತಿದ್ದಾಳೆ. ನೋಡೋಣ ಟಿಕೆಟ್ ತಗೊಳ್ಳೋದ ಇಲ್ವಾ ಅಂತ ಯೋಚನೆ ಮಾಡ್ತಿದೀವಿ. ಏನಂತೆ ಅಲ್ಲಿಂದ ಒಳಗ್ ಬಂದು ಮತ್ತೆ ಇಲ್ಲೇ ಬರ್ತೀವಿ ಅಂತ ಇದಾರೆ. ಎಷ್ಟು ರಶ್ ಇದೆ ಅಂತ ನೋಡ್ಕೊಂಡ್ ಬರೋಣ ಬಾ ಒಳಗಡೆ. ರಶ್ ಇದ್ರೆ ತುಂಬಾ ಕ್ಯೂ ಇದ್ರೆ ಹಂಗ್ ಮಾಡೋಣ. ಏನೋ ಗೇಟ್ 1ಗೆ 200 ಅಂತೆ, ಗೇಟ್ 1ಗೆ 200, ಗೇಟ್ 2ಗೆ 50 ರೂಪೀಸ್ ಅಂತೆ. ಇನ್ನ ಡಿಸೈಡ್ ಮಾಡಿಲ್ಲ, ನೋಡ್ಕೊಂಬ. ಆ ಕಡೆ ರಶ್ ಇಲ್ಲ ಅಂದ್ರೆ ಅಲ್ಲಿಂದ ಹೋಗ್ತೀವಿ. 200 ಅಂದ್ರೆ ಅಲ್ಲಿ ಏನು ಇಲ್ಲಿಂದ ಎಂಟರ್ ಆಗ್ಲಿ ಬಿಡು. ಎಷ್ಟೊಂದ್ ಜನ ಇದಾರೆ ಅಪ್ಪಿ. ಹೌದು, ಜಾಸ್ತಿ ಇದಾರೆ ಗೈಸ್, ತುಂಬಾ ರಶ್ ಇದೆ. ಅದಕ್ಕೆ ನಾವು 200 ತಗೋತೀವಿ. ಏನ್ ಬಿಸಿಲು ಗೊತ್ತಾ, ಅಲ್ಲಿ ತಗೊಂಬರ್ಲಿ, ಆಮೇಲೆ ಎಂಟ್ರಿ ಮಾಡ್ತೀವಿ. ಬನ್ನಿ ಬೇಗ ಅಲ್ಲಿ ನಿಂತ್ಕೊಳ್ಳೋಣ, ಈಸಿ ಆಗುತ್ತೆ ಆ ಕಡೆ ನಿಂತ್ಕೊಳ್ಳೋಣ ಬನ್ನಿ. ಹೆಂಗಿದ್ರು ನಾವು ಹಂಗಿಂದ ಎಂಟರ್ ಆಗ್ಬೇಕಲ್ಲ. ನೋಡಿ ಗೈಸ್, 3 ಜನಕ್ಕೆ 600 ಆಯ್ತು. ಅಲ್ಲಿಂದನೇ ಕನೆಕ್ಟ್ ಆಗುತ್ತೆ. ಆದ್ರೆ ನಾನು ಒಳಗಡೆ ಎಲ್ಲ ವ್ಲಾಗ್ ಮಾಡೋಕ್ಕಾಗಲ್ಲ, ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ ಅಷ್ಟೇ. ಅಲ್ಲೋ ಇಲ್ಲ, ನಾವು ತಗೊಂಡಿರ್ತೀವಲ್ಲ ಟಿಕೆಟು 600 ಕೊಟ್ಟು ಅದಕ್ಕೆ ಸಲ ಫ್ರೀ ಕೊಡ್ತಾರೆ. ಲಾಡು 3. ಎಷ್ಟು ಬೇಗ ಒಳಗಡೆ ಬಂದ್ಬಿಟ್ವಿ ನೋಡಿ, ಇಷ್ಟು ಫಾಸ್ಟ್ ಬಂದ್ಬಿಟ್ವಿ. ಇಂದ ಕ್ಯೂ ಹೋಗ್ಬೇಕು. ಇಲ್ಲಾಂದ್ರೆ ಅಲ್ಲಿಂದ ಬರ್ಬೇಕಾಗಿತ್ತು, ಇವಾಗ ಇಲ್ಲಿಂದಾನೇ ಎಂಟರ್ ಆಗೋದು. ಟಿಕೆಟ್ ತಗೊಂಡಿರೋದಕ್ಕೆ ಈಸಿ ಆಗಿದೆ. ದರ್ಶನ ಆಯ್ತು, ಒಳಗಡೆ ವಿಡಿಯೋ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನು ವಿಡಿಯೋ ಮಾಡ್ತೀನಿ. ಇದೆಲ್ಲ ಸೀರೆ ಇರುತ್ತಲ್ಲ ಗೈಸ್, ದೇವ್ರ ಮೇಲೆ ಹಾಕಿರೋದು, ಅದನ್ನ ನೋಡ್ತೀನಿ. ಸೆಲೆಕ್ಟ್ ಮಾಡ್ಲಿ, ತಗೊಂಡ್ರೆ ನೋಡ್ತೀನಿ, ತೋರಿಸ್ತೀನಿ. ಇಲ್ಲ ಅಂದ್ರೆ ಇಲ್ಲ. ಏನಷ್ಟು ಎಕ್ಸ್ಪೆನ್ಸಿವ್ ಅಲ್ಲ ಗೈಸ್, ತೋರಿಸ್ತೀನಿ ಎಷ್ಟು ಅಂತ. ಓಕೆನಾ? ತಗೊಂಡ್ರೆ ಮನೇಲಿ ಕುತ್ಕೊಳ್ಳೋಣ ಆರಾಮ ಸೈಡಲ್ಲಿ. ನಾವು ಯೂಸ್ ಮಾಡಲ್ಲ ಏನಿಲ್ಲ, ಆದ್ರೂ ತಗೊಳ್ಳೋದೊಂದು ಯಾವಾಗ್ಲೂ ಮ್ಯಾಂಡಿಟರಿ. ಬಂದಾಗೆಲ್ಲ ಯೂಸ್ ಹೋಗ್ಬಿಟ್ಟಿದಾರಲ್ಲ, ತಗೊಂಡು ಲಿಟ್ರಲಿ ಯೂಸ್ ಮಾಡಲ್ಲ. ನಾನು ಒಂದು ಯೂಸ್ ಮಾಡೋದು ನೋಡೇ ಇಲ್ಲ, ಮನೇಲಿ ಹಾಗೆ ಇದೆ ಇಷ್ಟೊಂದು. ಸುಮ್ಮನೆ ತಗೊಳೋ ಕಲೆಕ್ಷನ್ ಇದೆ ಅಂತ ಸ್ಟೋರ್ ಮಾಡ್ತಾರೆ ಕಬೋರ್ಡಲ್ಲಿ. ನೆರಳಲ್ಲಿ ಕುತ್ಕೊಳ್ತೀನಿ, ಕಾಲ್ ಬೇರೆ ನಾವು ಎಷ್ಟೊತ್ತಂತ ಕುತ್ಕೊಳ್ತೀವಿ, ಬೋರ್ ಆಗ್ತಾ ಇದೆ. ಇಲ್ಲೇ ನಿಂತಿದ್ದಾರೆ, ಅದು ಸೀರೆ ತರ್ತಾರ ಗೊತ್ತಿಲ್ಲ. ಕಾಯ್ತಾ ಇದೀನಿ ಅವಾಗಿಂದ, ಬಿಸಿಲು ಬೇರೆ. ಸ್ವಲ್ಪ ಹೊತ್ತು ಕುತ್ಕೊಳ್ಳಿ, ಎಷ್ಟೊತ್ತಂತ ಕುತ್ಕೊಳ್ಳಿ. ಅರ್ಧ ಗಂಟೆ ಆಯ್ತು ಗೈಸ್, ಇವಾಗ ಬಂದ್ರು. ಎಷ್ಟು ಸೀರೆ ತಗೊಂಡ್ರಿ? 1, 2 ಗೈಸ್ ನೋಡಿ, ಇದೊಂದು ತಗೊಂಡಿದ್ದಾರೆ, ಇದೊಂದು ತಗೊಂಡಿದ್ದಾರೆ. ಅದು ಬಿಡಿ, ಹಂಗೆ. ಇದೆಷ್ಟು ಪ್ರೈಸು? 1 ಇದು 350, ಅದಕ್ಕೆ 75. ಓಕೆ ಗೈಸ್, ಇದು ಬರೀ 75 ರೂಪೀಸು, ಇದು 350.
ಬನ್ನಿ, ಇದನ್ನ ತೊಗೊಳಕ್ಕೆ ಅರ್ಧ ಗಂಟೆ ಮಾಡಿದ್ದಾರೆ. ಆಚೆ ಬಂದ್ವಿ, ಇವಾಗ ಎಲ್ಲಿ ಹೋಗೋದಂತ ಡಿಸ್ಕಸ್ ಮಾಡೋಣ. ಏನೇನು ನೋಡಿ ಎಲ್ಲ ಬೇಕು. ನನ್ನ ಇಷ್ಟ, ನೀನು ಇಷ್ಟ ಇಲ್ಲ ತಾನೆ. ಕೆಫೆಗೆ ಹೋಗ್ಬೇಕಾ ನೀನು? ಅದಿಷ್ಟ ತಾನೆ ನಿಮ್ಗೆ. ನಡಿ ಆಚೆಗೆ. ನೋಡಿ ಗೈಸ್, ಆಚೆ ಅದೇನೋ ದಾರ ಕಟ್ಕೋತಾರಲ್ಲ, ಅದು ನೋಡ್ತಾ ಇದ್ದಾಳೆ. ಚಪ್ಪಲಿ ಹಾಕೊಳ್ಳೋಣ ಬನ್ನಿ. ನೋಡಿ ಹೋಗೋಣ. ಇವಾಗ ಎಲ್ಲಿಗೆ ಹೇಳಿ? ನೆಕ್ಸ್ಟ್ ಡೆಸ್ಟಿನಿ ಯಾವ ಪ್ಲೇಸಿಗೆ? ಎಲ್ಲಿ ತಿಂತ್ಯಾ? ಏನ್ ತಿಂತ್ಯಾ? ಚಾಟ್ಸ್ ತಿಂತೀನಿ. ಮ್ಯಾಂಗೋ ಹಾಕ್ಬೇಡಿ, ಮಿಕ್ಕಿದ್ ಬರೀ ಏನಿದ್ರು ಹಾಕೋ. ಎಷ್ಟು ಹೇಳಲೆ? 9 ಒಂದು ಕೊಡಿ ಸರ್. Okay. ₹40 ಗೈಸ್ ಇದು. ಇದು ಡಿಫಾಲ್ಟ್, ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಇದ್ರ ಕಡಲೆಪುರಿ ಟೇಸ್ಟ್ ಚೆನ್ನಾಗಿಲ್ಲ, ಗಟ್ಟಿ ಗಟ್ಟಿ ಇದೆ ಕಡಲೆಪುರಿ. ಓಕೆ ಹೇಳ್ಬಿಟ್ಟಿದ್ವಲ್ಲ, ಇನ್ನೇನು ತಗೊಳ್ಳೇಬೇಕು. ಅಷ್ಟೇ ಇಷ್ಟ ಆಗಲ್ಲ ನಮ್ಗೆ. ನಿಯೋಲ್ ಕ್ಯಾಸ್ಟಲ್. ಸೊ ಹೋಗೋಣ ಬನ್ನಿ. Outside. ಓಕೆ, So you want to take a sit there or here? ಬರೀ ಆಚೆ ಅಷ್ಟೇ ಅಂತ ರಿಸರ್ವೇಶನ್ ಮಾಡಿ ಬರ್ಬೋದಿತ್ತು. No. ವಿ ಕಾಂಟ್ ಇವನ್ ರಿಸರ್ವ್ ರೈಟ್ ನೌ. No. No, all the table is occupied and reserved. So another 30 minutes. After 30 minutes will be empty. ಓಕೆ, ಯಾವ್ದು 30 ಮಿನಿಟ್ಸ್ ವೇಟ್ ಮಾಡೋಕ್ಕಾಗಲ್ಲ. ಯಾಕೆ? ಇಲ್ಲೇ ಕುತ್ಕೊಳ್ಳೋಣ. ಹಾಂ, ಥ್ಯಾಂಕ್ ಯು. ಇಲ್ಲೆಲ್ಲ ರಿಸರ್ವ್ ಆಗೋಗಿದೆ. ಚೆನ್ನಾಗಿ ಮಾಡಿಬಿಟ್ಟು ಬರಬೇಕಿತ್ತು. ನಾವು ಕಾನ್ಫಿಡೆಂಟಾಗಿ ಬಂದು ಯಾರು ಬರಲ್ಲ ಅಂತ ನೋಡಿದ್ರೆ ಎಲ್ಲ ರಿಸರ್ವ್ ಆಗೋಗಿದೆ. ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ, ಮುಂಚೆ ಈ ಥರ ಮೈಸೂರಿಗೆ ಬರೋಣ. ಯಾಕಂದರೆ ನಾವು ಬರಬೇಕಾದ್ರೆ ಮೈಸೂರಲ್ಲಿ ಯಾವುದೇ ಥರ ರೆಸ್ಟೋರೆಂಟ್ ಕೆಫೆ ಏನೂ ಓಪನೇ ಆಗಿಲ್ಲ. ಇವಾಗ ತುಂಬ ಅಪ್ಗ್ರೇಡಾಗಿ ತುಂಬಾ ಕೆಫೆಸ್ ರೆಸ್ಟೋರೆಂಟ್ಸ್ ಆಗಿಬಿಟ್ಟಿದೆ. ಅದಕ್ಕೆ ಒಂದು ದಿನ ಅಂದ್ಕೊಂಡ್ವಿ ಬೆಳಗ್ಗೆ ಬಂದ್ಬಿಟ್ಟು ಒಂದಷ್ಟು ಕೆಫೆಸ್ಗೆ ಹೋಗೋಣ, ರೆಸ್ಟೋರೆಂಟ್ಸ್ಗೆ ಹೋಗೋಣ ಅಂತ. ಆದರೆ ಇವತ್ತು ಹೆಂಗಿದ್ರು ಬರ್ತಿದ್ವಲ್ಲ ದೇವಸ್ಥಾನಕ್ಕೆ ಅಂದ್ಬಿಟ್ಟು ಇದನ್ನು ಪ್ಲ್ಯಾನ್ ಮಾಡಿದೆ. ಹುಡುಕಿ ಅಂದರೆ ಒಳಗಡೆ ಸಿಗಲಿಲ್ಲ, ಡಿಸಪಾಯಿಂಟೆಡ್. ಬಟ್ ಫೈನ್, ಟೇಸ್ಟ್ ಮಾಡೋಣ. ಟೇಸ್ಟ್ ಹೆಂಗಿದೆ ಅಂತ ನೋಡೋಣ, ಅದು ಇಂಪಾರ್ಟೆಂಟ್. ಕೊರಿಯನ್ದೇ ತೊಗೊಳ್ಳೋಣ, ಏಕೆಂದರೆ ಸ್ಪೆಷಾಲಿಟಿ ಅದೇ ಇರೋದ್ರಿಂದ. ಆದರೆ ಇದು ಬಂದು ಇದು ನೋಡು, ಜಪಾನೀಸ್ ಕ್ಲಾಸಿಕ್ಕು. ಈ ಕ್ಲಾಸಿಕ್ ಮೈಸೂರ್ದು ಅದ್ರೊಳಗಡೆ ಇದೆ ನೋಡು ಕೆಳಗಡೆ. ಅದು ಇದು ಮಾತ್ರ ಅಷ್ಟೇ. ಆದರೆ ಬರೀ ಇನ್ಸ್ಪೈರ್ ಟೇಕ್ ಆನ್ ಜಪಾನೀಸ್ ಕ್ಲಾಸಿಕ್ ಅಂತ ಬೇಡ ಬಿಡಿ. ಇದು ಫಸ್ಟ್ ಬೇಡ, ಫಸ್ಟ್ ಇಂಡಿಯನ್ ಫ್ಲೇವರ್ ಇರುತ್ತೆ ಅದರಲ್ಲಿ. ಅಪ್ಪಿ ಮಶ್ರೂಮ್ ಬೆಳ್ಳುಳ್ಳಿ ಕಬಾಬ್. ಅಲ್ಲಿ ಮಶ್ರೂಮ್ ಬೆಳ್ಳುಳ್ಳಿ ಕಬಾಬ್ ಅಂತಾನೆ ಇದೆಯಾ? ಮಶ್ರೂಮ್ ಬೆಳ್ಳುಳ್ಳಿ ಕಬಾಬ್ ಹೇಳ್ತಾ ಇದೆಯಾ? ಅಮ್ಮಂಗೆ ಬೇಡ, ಪನ್ನೀರ್ ಹೇಳು. ಮಶ್ರೂಮ್ ತಿನ್ನಲ್ಲ ಅಂತ. ಮಶ್ರೂಮ್ ತಿಂತೀರಾ ನೀವು? ಹ್ಞೂ, ಕಬಾಬ್ ತರ ಇರುತ್ತೆ, ಗೊತ್ತಾಗಲ್ಲ ಅಡುಗೆ ಅಂತ. ಏನೋ ಟ್ರೈ ಮಾಡಿ ತರ್ಸಪ್ಪ. ಆಯ್ತು, ನನ್ನ ಕೊರಿಯನ್ ರಾಮನ್ ಹೇಳು. Are you fine here or you want to say? So we have one space. Yes, There's we no want. customer one. 3 seats. We are in 3. Yeah, let's go. I will take the other seats. ಓಕೆ, ಥ್ಯಾಂಕ್ ಯು. ಬನ್ನಿ ಒಳಗಡೆ ಹೋಗೋಣ. ನಮಗೆ ಸೀಟ್ ಸಿಕ್ಕಿದೆ. ಥ್ಯಾಂಕ್ ಯು. ಫೈನಲಿ ಸಿಗ್ತದೆ ನಮಗೆ ಒಳಗಡೆ. ನಾನು ಸಿಗಲ್ಲ ಅಂತ ಅನ್ಕೊಂಡಿದ್ದೆ. 3. ಯಾ, ಶೋರ್. ದಿಸ್ ವೆಜ್. And one mushroom ಬೆಳ್ಳುಳ್ಳಿ ಕಬಾಬ್. ಮಶ್ರೂಮ್ ಬೆಳ್ಳುಳ್ಳಿ ಕಬಾಬ್. ಬಿಕಾಸ್ ಇವತ್ತು ಸಾಟರ್ಡೆ ನಮ್ಮಮ್ಮ ಚಿಕನ್ ತಿನ್ನಲ್ಲ ಗೈಸ್. ಪೊಕ್ಕು ಇದೆ ಡ್ರಿಂಕಲ್ಲಿ ನನಗೆ. ಡ್ರಿಂಕ್, ಒಂದು ಕೋಲ್ಡ್ ಕಾಫಿ, ನಿಮ್ಗೊಂದು, ಅಮ್ಮಂಗೆ ಒಂದು ಡ್ರಿಂಕು, ಒಂದು ಮಶ್ರೂಮ್ ಕಬಾಬ್, ಒಂದು ಮಶ್ರೂಮ್ ಬೆಳ್ಳುಳ್ಳಿ ಕಬಾಬ್, 9 ರಾಮನ್. ಓಕೆ, ರಾಮನ್ನು ಮೀನು ನಾನು ಬಂದಿದ್ದೆ ರಾಮನ್ ತಿನ್ನೋಕ್ಕೆ. ಸೊ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಮಶ್ರೂಮ್ ಬೆಳ್ಳುಳ್ಳಿ ಕಬಾಬ್ ನೋಡಿ ಹೆಂಗಿದೆ ಅಂತ ಟೇಸ್ಟ್ ಮಾಡ್ತೀವಿ, ಆಮೇಲೆ ಹೇಳ್ತೀವಿ ಹೇಗಿದೆ ಅಂತ. ಗೈಸ್ ಎಲ್ಲ ಬಂತು. ಚಾಪ್ಸ್ಟಿಕ್ ಕೊಡಲ್ವಾ ಇಲ್ಲಿ?
Excuse. Chopstick. ಬೆಳ್ಳುಳ್ಳಿ ಕಬಾಬ್. ಥ್ಯಾಂಕ್ ಯು. ಮಶ್ರೂಮ್ ಬೆಳ್ಳುಳ್ಳಿ ಕಬಾಬ್ ಚೆನ್ನಾಗಿದೆ. ಸೇಮ್ ಚಿಕನ್ ಟೇಸ್ಟ್ ಫೀಲ್. ಏನ್ ಮಾಡಿದೀನಿ ಗೊತ್ತಾ guys? ನೋಡಿ ಎಲ್ಲ ತಿಂದ್ಬಿಟ್ಟಿದ್ದೀನಿ. ಇಷ್ಟೊತ್ತು ಮಾತಾಡಿದ್ದೀನಿ, ಏನೂ ಅದು ರೆಕಾರ್ಡ್ ಆಗಿಲ್ಲ. ನಾನು ಆನ್ ಆಗಿದೆ ಅಂದ್ಬಿಟ್ಟು ಹಿಂದೆ ತಿರ್ಗಿಸ್ ನಾನು ಬ್ಯಾಕ್ ಕ್ಯಾಮ್ರಾ ಯಾಕಾದ್ರೂ ಮಾಡೋದು ಅಂತ. ಅದು ರೆಕಾರ್ಡೇ ಆಗಿಲ್ಲ. ಪ್ಲೇ ಮಾಡಿ ಫೋನ್ ಆಫ್ ಆಗಿದೆ. ತೆಗೆದು ನೋಡಿದ ತಕ್ಷಣ ಇದು ಇನ್ನೊಂದು ಡಿಶ್ ಆರ್ಡರ್ ಮಾಡಿದ್ಲು, ಅದನ್ನ ತೋರ್ಸಕ್ಕೆ ಅಂತ ತೆಗಿಯೋಷ್ಟ್ರಲ್ಲಿ ನೋಡಿದ್ರೆ ಫೋನ್ ಆಫ್ ಆಗಿದೆ. ಯಾರು ನೋಡ್ಕೊಂಡಿಲ್ಲ. ಈ ಕಡೆ ಇದೆ ಫೋನ್. ಇಷ್ಟು ವಿಡಿಯೋ ಮಾಡ್ಕೊಂಡಿದ್ದೆ 5 ಮಿನಿಟ್ಸ್. ಫುಡ್ ಎಲ್ಲ ಮಾಡಿದೀನಿ, ಅದ್ರ ಹಾಕ್ತೀನಿ. ಆದ್ರೆ ನಾನು ಟೇಸ್ಟ್ ಮಾಡಿದಾಗ್ಲಿ ಅದ್ರದ್ದು ರಿವ್ಯೂ ಚೆನ್ನಾಗಿತ್ತು, ತುಂಬಾನೇ ಚೆನ್ನಾಗಿತ್ತು. ಏನ್ ಆರ್ಡರ್ ಮಾಡಿದ್ದೆ? ಯಾವ ವಿಡಿಯೋ? ಆದ್ರೆ ನೀನ್ ರೀಲ್ ಟೈಪ್ ಅಲ್ಲಿ ಮಾಡಿದ್ಯಾ? ಅದನ್ನ ನಾನು ಈ ತರ ಬ್ಲಾಗ್ ಟೈಪಿಂಗ್ ಮಾಡ್ಬಿಟ್ಟು ಹಾಕ್ತೀನಿ. ಆದ್ರೆ ನಾನು ಏನು ಮಾತಾಡೇ ಇಲ್ವಲ್ಲ, ನಾನು ಅದಕ್ಕೆ ರಿವ್ಯೂ ಏನು ಕೊಟ್ಟಿಲ್ಲ, ಸುಮ್ಮನೆ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಅರ್ಧ ಗಂಟೆ ವಿಡಿಯೋ ಮಾಡಿದ್ದೀನಿ. ಮೂಡ್ ಹಾಳು ಮಾಡ್ಕೊಡತ್ತೀನಿ ಅಂತ. ನಂಗೆ ಇಷ್ಟ ಆಗಿಲ್ಲ. ಕಡ್ಲೆ ಬೀಜ ಫ್ಲೇವರ್ ಫುಲ್. ಕಡ್ಲೆ ಬೀಜ ಬರ್ರಿ, ಕಡ್ಲೆ ಬೀಜ ಟೇಸ್ಟ್. ಓಕೆ, ಸೇಮ್ ಭಾವನ ಥರ ಎಲ್ಲ ಇದೆ. ತುಂಬಾ ಚೆನ್ನಾಗಿತ್ತು. ರಾಮನ್ ಟೇಸ್ಟಿ ಆಗಿತ್ತು. ಸ್ವೀಟ್ ಆಗಲಿ ಎಲ್ಲ ಬೇಜಾರಾಗ್ತದೆ. ಬೇಜಾರು ಮಾಡ್ತೀವಿ. ಅಂದ್ರೆ ತಾನೇ ಸೇಮ್ ಕಡಲೆ ಬೀಜ ಟೇಸ್ಟ್ ರುಬ್ಬಿಟ್ಟು ಹಾಕಿರೋ ಥರ. ಚೆನ್ನಾಗಿದೆ. ಲೆಮನ್ ಸೋಡಾ ಹತ್ರ ಇದೆ. ಸೇಮ್ ಟೇಸ್ಟ್ ಗೈಸ್. ಇಷ್ಟ ಆಗ್ಲಿಲ್ವಾ? ನೋಡಿ, ಅವಳಿಗೂ ಇಷ್ಟ ಆಗ್ಲಿಲ್ಲ. ಅವ್ಳು ರಿವ್ಯೂ ಕೇಳೋಣ. ಕಳ್ತಿದ್ದಾಳೆ. ನನಗೆ ಬೇಡಪ್ಪ ಇದು ಚೆನ್ನಾಗಿಲ್ಲ. ಅದು ಓಕೆ. ನಾನು ಅನ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ. ನನ್ನ ಎಕ್ಸ್ಪೆಕ್ಟೇಷನ್ಸ್ ಸ್ವಲ್ಪ ಕಮ್ಮಿನೇ ಇತ್ತು. ಬಿಕಾಸ್ ನಾನು ಟೇಸ್ಟ್ ಮಾಡಿರೋದು ಬೇರೆ ಕಡೆ ಎಲ್ಲ ಇನ್ನೂ ಮ್ಯಾಸಿವ್ ಆಗಿದೆ. ಬ್ಯಾಂಗ್ಳೂರಲ್ಲಿ ಒಂದು ಟ್ರೈ ಮಾಡಿದ್ದೀನಿ, ಅದಂತೂ ಇನ್ನೂ ಸೋ ನೈಸ್. ಹೇಳಬೇಕು ಅಂದರೆ ಇದು ಓಕೆ. ಕಂಪೇರ್ ಮಾಡಿದ್ರೆ ಅದಕ್ಕೆ ಕಂಪೇರ್ ಮಾಡೋಕ್ಕಾಗಲ್ಲ. ಆದರೆ ಈ ಪ್ಲೇಸಿಗೆ ಇದು ಚೆನ್ನಾಗಿದೆ. ಬಂದಿದೆ. ಸರ್ವಿಸ್ ಚಾರ್ಜ್ ಇದೆಯಾ ನೋಡು. 30 ರೂಪಾಯಿ ಗೈಸ್. ಒಳ್ಳೇದಾಯ್ತು. ನೀವು ತೋರಿಸ್ತೀನಿ ಒಂದು. ಬಿಟ್ಬಿಡ್ತೀವಿ ಇಷ್ಟು. ಮೇಡಪ್ಪ ಚೆನ್ನಾಗಿಲ್ಲ, ನನಗಂತೂ ಒಂಚೂರು ಇಷ್ಟ ಆಗಿಲ್ಲ ಇದು. ನಾನು ನಾರ್ಮಲಾಗಿ ಕಡಲೆ ಬೀಜ ತಿನ್ನಲ್ಲ, ಇನ್ನು ಅದನ್ನೇ ಫುಲ್ಲು ಕಡಲೆ ಬೀಜನೇ ಇದೆ ಅಂದರೆ ಕಷ್ಟ. ಸೊ ಬಿಲ್ ಬಂದು 1710. ಓಕೆನಾ? ನೋಡಿ ಇಲ್ಲಿ ತೋರಿಸ್ತೀನಿ ನಿಮಗೆ.
ಸರ್ವಿಸ್ ಚಾರ್ಜ್ ನೋಡಿ ಬರ್ರಿ 30 ರೂಪೀಸ್ ಇಸ್ಕೊತಾ ಇದ್ದಾರೆ. ಆರಾಮಾಗಿ ಕೊಡ್ಬೋದು. ಏನಾರು ಹೇಳೋದು ಸರ್ವಿಸ್ ಚಾರ್ಜ್ ತೆಗೀರಿ ಅಂತ ಏನೂ ಇಲ್ಲ. ಬಿಕಾಸ್ 30 ಆಗಲಿ 50ನ ಕೊಟ್ಬಿಡ್ಬೋದು. ಎಕ್ಸ್ಟ್ರಾ ಆಗ್ತಾರೆ. ಬ್ಯಾಂಗ್ಳೂರಲ್ಲಿ 170 150 ಅದ್ರ ಮೇಲೆ ಹಾಕ್ತಾರೆ. ಥ್ಯಾಂಕ್ ಯು. ನೀವು ನನ್ನ ರಿವ್ಯೂ ಕೇಳಿದ್ರೆ ಸೋ ನೈಸ್. ಆದರೆ ಏನು ಆರ್ಡ್ರ್ ಮಾಡ್ತೀರ ಬ್ಯೂಸಿಯಾಗಿ ಮಾಡಿ, ಥಿಂಕ್ ಮಾಡಿ. ನಾವೇನು ಆರ್ಡ್ರ್ ಮಾಡಿದ್ವಿ ಲಾಸ್ಟಲ್ಲಿ ಅದನ್ನ ಮಾಡಕ್ಕೆ ಹೋಗ್ಬೇಡಿ. ನನಗಂತೂ ಒಂಚೂರು ಇಷ್ಟ ಆಗಿಲ್ಲ. ಆದರೆ ರಾಮೆನ್ ಮಾತ್ರ ಬೆಸ್ಟ್, ಚೆನ್ನಾಗಿತ್ತು. ಅಷ್ಟೇ, ನಾನೇನು ತಂದಿರಲಿಲ್ವಾ? ಏನಾದರೂ ಬಿಟ್ವಾ? ಓಕೆ, ಇಲ್ಲೇ ಬಿಸ್ತಿದೆ. ಲೆಟ್ಸ್ ಗೋ ಗೈಸ್. ಮನೆಗೆ ರೀಚ್ ಆಗಾಯಿತು. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.